ಇನ್ನು ಕುಮಾರಸ್ವಾಮಿ ಹಾಗೆ ಚಲುವರಾಯಸ್ವಾಮಿ ಅವರ ನಡುವೆ ಕೊಚ್ಚೆ ಕಾಳಗ ಸದ್ಯ ತಣ್ಣಗಾಗೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಇನ್ಫ್ಯಾಕ್ಟ್ ಈ ವಿಚಾರ ಕೂಡ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಕೌಂಟರ್ ರಿಯಾಕ್ಷನ್ ಕೊಡೋ ಸಂದರ್ಭದಲ್ಲಿ ಹೇಳಿದ್ರು, ಹಿಂದೆ ಕೆಲವರನ್ನ ನಾನು ಗೆಳೆಯನನ್ನಾಗಿ ಮಾಡ್ಕೊಂಡ್ಬಿಟ್ಟಿದೆ, ಬಟ್ ಅವರ ಸಾಂಗತ್ಯ ತಪ್ಪು ಅನ್ನೋದು ನನಗೆ ಈಗ ಅರಿವಾಗಿದೆ, ಕೊಚ್ಚೆ ಸಹವಾಸ ಮಾಡಿಬಿಟ್ಟಿದ್ದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಈ ಮಾತು ನೇರವಾಗಿ ಜಮೀರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಬಂದದ್ದಾದರೂ ಕೂಡ ಹಿಂದೊಮ್ಮೆ ಜಮೀರ್ ಅವರಷ್ಟೇ ಆಪ್ತರಾಗಿದ್ದ ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಇದು ಹರ್ಟ್ ಆದಂತೆ ಕಾಣ್ತಾ ಇದೆ. ಕುಮಾರಸ್ವಾಮಿ ಅವರ ರಿಯಾಕ್ಷನ್ಗೆ ಕೃಷಿ ಸಚಿವರು ಓಪನ್ ಆಗಿ ಸವಾಲೆಸ್ತು ಮಾತನಾಡಿದ್ದಾರೆ. ಯಾವ ರೀತಿ ನಡೀತಾ ಇದೆ ಈ ಕೊಚ್ಚೆ ಪಾಲಿಟಿಕ್ಸ್, ಹೀಗೆ ಹೇಳಲಿಕ್ಕೆ ಸ್ವಲ್ಪ ಮುಜುಗರವೇ, ಬಟ್ ನಡೀತಿರೋ ವಿಚಾರ. ಕೊಚ್ಚೆ ಪಾಲಿಟಿಕ್ಸ್ ಹೇಗೆ ನಡೀತಾ ಇದೆ ಇಬ್ಬರು ನಾಯಕರ ನಡುವೆ, ಅದರ ಒಂದು ವರದಿ ನಿಮ್ಮ ಮುಂದೆ. ಆ ವ್ಯಕ್ತಿ ಎಲ್ಲಿದ್ದ, ಹೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ನಾಲ್ಗೆ ಹಿಡ್ದ ಇಲ್ಲದೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಮಾತಿನ ದೊಡ್ಡವರಾಗಕ್ಕಾಗಲ್ಲ. ನೀನು ತಲೆಕೆಟ್ಟಿದ್ದು ಅಂತ ಅನ್ನಲ್ವಾ? ಯುದ್ಧ, ಮಾಜಿ ಸ್ನೇಹಿತರ ನಡುವೆ ಮಾತಿನ ಮಲ್ಲಯುದ್ಧ. ಕರುನಾಡಿನ ರಾಜಕೀಯ ಅಖಾಡದಲ್ಲಿ ಕೊಚ್ಚೆ ಕರಾಳ ದಿನದ ಕದನ. ಹೌದು, ಹಳೆ ದೋಸ್ತುಗಳಾದ ಕುಮಾರಸ್ವಾಮಿ ಚಲುವರಾಯಸ್ವಾಮಿ ನಡುವೆ ಹೊಸ ಕದನ ಶುರುವಾಗಿದೆ. ಕೇಂದ್ರ ರಾಜ್ಯ ಸಚಿವರು ಮಾತಲ್ಲೇ ಸೇರು ಸವ್ವ ಸೇರು ಅಂತ ವಾಗ್ಬಾಣಗಳನ್ನ ಬಿಡ್ತಿದ್ದಾರೆ. ಅಷ್ಟಕ್ಕೂ ಈ ಮಾತಿನ ಕದನ ಶುರುವಾಗಿದ್ದು ಹೇಗೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ ಕೇಳಿ. ಬೈ ಎಲೆಕ್ಷನ್ ಪ್ರಚಾರದಲ್ಲಿದ್ದ ಕುಮಾರಸ್ವಾಮಿ ಅಂದು ತುಸು ಬ್ಯುಸಿಯಾಗಿದ್ರು. ಕಾಂಗ್ರೆಸ್ ನಾಯಕ ಮಾಜಿ ಗೆಳೆಯ ಚಲುವರಾಯಸ್ವಾಮಿ ವಿರುದ್ಧ ಕೆಂಡ ಕಾರಿದ್ರು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು. ಕುಮಾರಸ್ವಾಮಿ ಅವರ ಕರಾಳ ದಿನ ಮಾತಿಗೆ ಚಲುವರಾಯಸ್ವಾಮಿ ಕೆರಳಿ ಕೆಂಡವಾಗಿದ್ರು. ನಾಲಿಗೆ ಮೇಲೆ ಹಿಡಿತಾ ಇರಲಿ ಎಂದ ಕೃಷಿ ಸಚಿವರು ಬಹಿರಂಗ ಚರ್ಚೆಗೆ ಪಂಥ ಆಹ್ವಾನ ನೀಡಿದ್ರು. ಬಾಯಿಗೆ ಹಿಡ್ತಾ ಇಲ್ದಲೆ, ನಾಲ್ಗೆ ಹಿಡ್ತಾ ಇಲ್ದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಾ? ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ. ಈಗ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ, ಮಾತಾಡಿದವರೆಲ್ಲ ಮಾತಿನಿಂದ ದೊಡ್ಡವರಾಗಕ್ಕಾಗಲ್ಲ, ನಡವಳಿಕೆಯಿಂದ ದೊಡ್ಡವರಾಗಬೇಕು. ನಾನೇನು ಶಾಶ್ವತವಾಗಿ ಮಂತ್ರಿ ಇರಲ್ಲ. ನನಗೆ ಟಿ ವಿಯವರು ಬಂದು ಹಿಡ್ದವ್ರೆ ಅಂದ್ಬಿಟ್ಟು ನನಗೆ ದೇವ್ರು ಬಂದಂಗೆ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ಇವನಿಗೇನು ತಲೆಕೆಟ್ಟಿದ್ದದ ಅಂತ ಅನ್ನಲ್ವಾ? ಇನ್ನು ಚಲುವರಾಯಸ್ವಾಮಿ ಓಪನ್ ಸವಾಲಿಗೆ ಕೋಲಾರದಲ್ಲಿ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ ಇದು ಮುಗಿದ ಅಧ್ಯಾಯ ಅಂತ ಇಂದಿನ ಪ್ರಹಸನಕ್ಕೆ ತೆರೆ ಎಳೆದಿದ್ದಾರೆ. ಮುಗಿದೋಗಿರೋ ಅಧ್ಯಾಯ ಈಗಾಗಲೇ 8 ವರ್ಷ ಆಗೋಯ್ತು. 8 ವರ್ಷ ಆಗಿದೆ, 10 ವರ್ಷ ಆಗಿದೆಯೋ. ಅವರ ವಿಷಯಗಳ ಬಗ್ಗೆ ಚರ್ಚೆ ಅನವಶ್ಯಕ. ನನಗೆ ಭಗವಂತ ನೋಡ್ಕೊತಾನೆ. ಭಗವಂತ ಮಾಡ್ಕಲ್ಲಿ ಹಿಡ್ಕೊಂಡಿದ್ದಾರೆ. ಯಾರು ಏನ್ ಚರ್ಚೆ ಮಾಡ್ತಾರೆ ಮಾಡ್ಲಿ. ಇದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ. ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋದು ಇವ್ರಿಗಲ್ಲ, ಮೇಲೊಬ್ಬ ಇದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2016ನೇ ಇಸ್ವಿಯಲ್ಲಿ ಚಂಡಿಕಾ ಯಾಗವನ್ನು ನಡೆಸಿದ್ರಂತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ದೊಡ್ಡಗೌಡರು. ಆ ಸಂದರ್ಭದಲ್ಲಿ 2023ರ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳಿ ಹೇಳಲಾಗಿತ್ತಂತೆ. ರಾಜಯೋಗ ಪ್ರಾರಂಭ ಆಗುತ್ತೆ ಅಂತ ಹೇಳಿ. ಆ ರಾಜಯೋಗದ ಫಲವಾಗಿ, ಮೂಕಾಂಬಿಕೆಯ ಆಶೀರ್ವಾದದ ಫಲವಾಗಿ ಗೆಲ್ತಾರ ಗೌಡ್ರ ಮೊಮ್ಮಗ? ಕುತೂಹಲ ಇದೆ. 23ನೇ ತಾರೀಕು ಅದರ ಉತ್ತರ. 23ನೇ ತಾರೀಕು ನಾನು ಈಗಲೇ ಪ್ರೊಮೋ ಕೊಡ್ತಾ ಇದ್ದೀನಿ. 23ನೇ ತಾರೀಕು ಬೆಳಗ್ಗಿನಿಂದಲೂ ನಾನ್ ಸ್ಟಾಪ್ ಕವರೇಜ್. ಚುನಾವಣೆಯ ಫಲಿತಾಂಶದ ಕುರಿತಾಗಿ ಕೇವಲ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಮಾತ್ರ ಅಲ್ಲ, ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ನಡೆದಿರುವ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಅಪ್ಡೇಟ್ಸ್ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ 23ನೇ ತಾರೀಕು ಮಿಸ್ ಮಾಡ್ದಲೇ ಗಮನಿಸಿ. ಬಂದಿರೋದು ಅವರು ಯಾರ್ಯಾರು ಹೋಗಿದ್ದಾರೆ ಗೊತ್ತಲ್ಲ. ನಾಗೇಂದ್ರ ಹೋಗಿದ್ದಾರೆ, ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ, ಈಗ CM ಅವರು ಬಾಗಲಲ್ಲಿ ನಿಂತಿದ್ದಾರೆ, ಕದ ತಟ್ತಾ ಇದಾರಲ್ಲ. ನಮ್ಮವ್ರು ಯಾರು ನಿಂತಿದ್ದಾರೆ? ಹೋಗಿ ಯಾರು ನಿಂತಿಲ್ಲಲ್ಲ. ನಿಮ್ಮ 40% ಟುಸ್ ಪಟಾಕಿ ಆಗೋಯ್ತಲ್ಲ ಈಗ. ಇನ್ನು 40% ಕಮಿಷನ್ ಆರೋಪ ಸುಳ್ಳು ಎಂಬ ವರದಿ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಗರ ಮಾತಿನ ಏಟಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿನ ಅಧ್ಯಕ್ಷರು ಕೆಂಪಣ್ಣವರು, ಈಗ ಅವರು ತೀರ್ಕೊಂಡಿದ್ದಾರೆ, ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ, ಆಮೇಲೆ ಅವರು 40% 50% ಎಲ್ಲ
ಹಣ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಪ್ರಧಾನಮಂತ್ರಿಗೆ ಬರೆದಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನ ಅಲಿಗೇಷನ್ಸ್ ಮಾಡಿದ್ವಿ. ನಾವು ತಪ್ಪೇನ್ ಮಾಡಿದ್ವಿ ಅಂದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಸ್ವಲ್ಪ ಹೆಚ್ಚು ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಗ್ಯಾರಂಟಿ ಅನುಷ್ಠಾನದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ವಿ. ಇವರು ನಮ್ಮ ಒಳ್ಳೆತನದ ಅಡ್ವಾಂಟೇಜ್ ತಗೊಂಡು ಏನೂ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ. ಒಂದೊಂದಾಗಿ ಸಾಬೀತಾಗುತ್ತೆ. ಯಾಕೆ ನಾನು ಹೇಳ್ದಂಗೆ ಯಾಕೆ ಅಷ್ಟು ಅವಸರ ಪಡ್ತಾ ಇದ್ದಾರೆ ಬಿಜೆಪಿ ಅವರು. ಹೀಗೆ ನಾಯಕರ 40% ವಾಕ್ಸಮರ ಕಂಟಿನ್ಯೂ ಆಗಿದೆ. ಇದಿನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನರಿಗೆ ಲಭ್ಯವಾಗುವಂತಹ ಅನೇಕ ಯೋಜನೆಗಳು, ಜನಪರವಾದ ಯೋಜನೆಗಳು, ಅದನ್ನು ಪಡ್ಕೊಳ್ಬೇಕು ಅಂತಂದರೆ BPL ಕಾರ್ಡ್ ಇರೋದು ಕಡ್ಡಾಯ ಆಗುತ್ತೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವನಿಧಿ, ಗೃಹ ಜ್ಯೋತಿ, ಶಕ್ತಿ ಎಲ್ಲ ಯೋಜನೆಗಳು ಕೂಡ ಇನ್ ಕೇಸ್ ನಾಳೆ ದಿನ ಈ ಪರಿಷ್ಕರಣೆ ಪ್ರಕ್ರಿಯೆ ಅನ್ನೋದೇನು ಆಗ್ತಾ ಇದೆ BPL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗ್ಬಿಟ್ರೆ 85%ನಷ್ಟಿರುವಂತಹ BPL ಕಾರ್ಡ್ಗಳನ್ನು ಕಟ್ ಆಫ್ ಮಾಡಿ ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಅನ್ನೋದನ್ನು ಮ್ಯಾನೇಜ್ ಮಾಡಿಬಿಟ್ರೆ ಬಹುತೇಕರಿಗೆ ಈ ಪಂಚ ಗ್ಯಾರಂಟಿಗಳ ಫಲ ಸಿಗೋದು ನಿಂತು ಹೋಗುತ್ತೆ. BPL ಕಾರ್ಡೇ ಇಲ್ಲ ಅಂತಂದಮೇಲೆ ಹೆಂಗೆ ಕ್ಲೈಮ್ ಮಾಡ್ಕೊಳ್ತೀರಿ ಅನ್ನೋದು ವಿರೋಧ ಪಕ್ಷಗಳ ವಾದ ಆಗಿದೆ. ಪಂಚ ಗ್ಯಾರಂಟಿಗಳನ್ನು ಪಡಿಬೇಕಾದ್ರೆ BPL ಕಾರ್ಡ್ ಅನ್ನೋದು ಕಡ್ಡಾಯವಾಗುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಕಾರ್ಡ್ ಸಂಖ್ಯೆ ಕಡಿಮೆ ಆದರೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಈಗ ವರ್ಷಕ್ಕೆ ಪಂಚ ಗ್ಯಾರಂಟಿಗಳಿಗೆ 52,000 ಕೋಟಿ ಖರ್ಚಾಗ್ತಾ ಇದೆ. ಸರ್ಕಾರಕ್ಕಾಗ್ತಾ ಇರುವ ಈ ಹೊರೆಯನ್ನು ತಗ್ಗಿಸೋಕೆ ಈಗ ಆಲ್ರೆಡಿ ಪರ್ಯಾಯ ಮಾರ್ಗದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮಾಡುವ ಪ್ರಯತ್ನದ ಭಾಗವಾಗಿ ತೆರಿಗೆ ಹೆಚ್ಚಳ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇದರ ಜೊತೆಗೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು ಅಂತಂದರೆ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಇಡಬೇಕಾದ ಅಮೌಂಟ್, ಬಜೆಟರಿ ಅಲೋಕೇಶನ್, ಅದರ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಇದು ಕಾಂಗ್ರೆಸ್ನ ಅಸಲಿ ಉದ್ದೇಶ. ವಿರೋಧ ಪಕ್ಷಗಳ ಆರೋಪ ಇದು. BPL ಕಾರ್ಡ್ ಸಂಖ್ಯೆ ಇಳಿಕೆಯಾದರೆ ಯೋಜನೆಗಳಿಗೂ ಕೂಡ ಕೊಕ್ಕೆ ಬೀಳೋ ಸಾಧ್ಯತೆ ಇದೆಯಂತೆ. ಇದು ಸುತ್ತಿ ಬಳಸಿ ಪಂಚ ಗ್ಯಾರಂಟಿಗಳ ಸುತ್ತಲೇ ಇದೀಗ ವಿರೋಧ ಪಕ್ಷಗಳು ಕಾಂಗ್ರೆಸ್ನ ಟೀಕೆ ಮಾಡಲಿಕ್ಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಕಾದು ನೋಡೋಣ ಸರ್ಕಾರ ಇದನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಹೇಳಿ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಏನಾದರೂ ಮೌಖಿಕವಾಗಿ ಏನಾದರೂ ಆದೇಶಗಳು ಹೋಗಿದೆಯಾ? ಯಾಕಂದರೆ ಸರ್ಕಾರದಿಂದ, ಸರ್ಕಾರದ ಪ್ರತಿನಿಧಿಯಿಂದ ಆದೇಶ ಇಲ್ಲದೆ ಒಂದು ಇಲಾಖೆ, ಆಹಾರ ಇಲಾಖೆನೇ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರೂ ಕೂಡ ಇದ್ದಕ್ಕಿದ್ದ ಹಾಗೆ ಅಧಿಕಾರಿಗಳೇ ಡಿಸಿಷನ್ ತಗೊಂಡು ಪರಿಷ್ಕರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬಹುತೇಕ ಸಂದರ್ಭದಲ್ಲಿ ಹಾಗೆ ಮಾಡ್ಲಿಕ್ಕಾಗಲ್ಲ, ಸರ್ಕಾರ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಅನೇಕ ಗೊಂದಲಗಳು ಇದ್ದೇ ಇದೆ. ರಿಪಬ್ಲಿಕ್ ಕನ್ನಡ ಕೇವಲ ಇವತ್ತಲ್ಲ, ನಾಳೆ ಕೂಡ ಇದೇ ವಿಚಾರವನ್ನು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಿರುವ ಗೊಂದಲವನ್ನು ಪರಿಹರಿಸೋ ನಿಟ್ಟಿನಲ್ಲಿ ವರದಿಯನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಈಗ ಇರುವ ಮಾನದಂಡ ಏನು? BPL ಕಾರ್ಡನ್ನು ಪಾವತಿ ಮಾಡಬೇಕು BPL ಕಾರ್ಡನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವ ರೀತಿಯ ಮಾನದಂಡ ಇದೆ ಸದ್ಯಕ್ಕೆ ಗಮನಿಸ್ತಾ ಹೋಗೋಣ. ತೆರಿಗೆ ಪಾವತಿ ಮಾಡುವ ಜನರಿಗೆ, ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಜನರಿಗೆ BPL ಕಾರ್ಡ್ನ ಭಾಗ್ಯ ಇರೋದಿಲ್ಲ. ಇರ್ಕೂಡ್ದು ಕೂಡ. ಗ್ರಾಮೀಣ ಪ್ರದೇಶದಲ್ಲಿ ಆದಾಯದ ಮಿತಿ 12,000 ಪ್ರತಿ ತಿಂಗಳಿಗೆ ಮೀರಬಾರ್ದು. ಸಿಟಿ ಲಿಮಿಟಲ್ಲಿ ಕೊಂಚ ಜಾಸ್ತಿ. ನಗರ ನಿವಾಸಿಗಳ ಗರಿಷ್ಠ ಆದಾಯ 17,000. ಅದನ್ನು ಮೀರ್ತು ಅಂತಂದರೆ BPL ಕಾರ್ಡ್ಗೆ ಇವರು ಅರ್ಹರಲ್ಲ. ಕುಟುಂಬದ ವಾರ್ಷಿಕ ಆದಾಯದ ಲೆಕ್ಕದಲ್ಲಿ ನೋಡಿದಾಗ 1.20 ಲಕ್ಷ, 1,20,000 ಅದಕ್ಕಿಂತ ಹೆಚ್ಚು ಆದಾಯ ಇದೆ ಅಂತಂದರೆ ಇವರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅಂತ ಹೇಳಿ ಪರಿಗಣಿಸಬಾರ್ದು. ನಿಯಮ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದಲ್ಲ ನಿಯಮ, ಇದು ನೆನಪಿರಲಿ. ಈ ನಿಯಮ ಇದ್ದೇ ಇದೆ. ಜಾರಿಗೆ ಬಂದಿದೆಯಾ ಅನ್ನೋದು ಪ್ರಶ್ನೆ ಬಾಕಿ ಉಳಿದಿದೆ. ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳ ಉದ್ಯೋಗಿಗಳಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಅದನ್ನೇ ಹೇಳ್ತಾ ಇರೋದು. ಅನೇಕ ಸರ್ಕಾರಿ ನೌಕರರಿಗೇನೆ BPL ಕಾರ್ಡ್ಗಳಿದೆ ರೀ, ಅದನ್ನು ವಾಪಸ್ ಪಡೆಯೋ ಪ್ರಯತ್ನ ಮಾಡ್ತಿದ್ದೀವಿ. IT ಫೈಲ್ ಮಾಡ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ದಾರೆ, ಅಂಥವ್ರಿಗೆಲ್ಲ BPL ಕಾರ್ಡ್ ಇದೆ, ಕೊಡಬೇಕಾ ಅವ್ರಿಗೆ? ಮಾಧ್ಯಮ ಮಿತ್ರರನ್ನೇ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿಗಳು. ಕರೆಕ್ಟ್ ಇದೆ ಕೂಡ ಆ ಪ್ರಶ್ನೆ. 7.5 ಎಕರೆ ಭೂಮಿ ಉಳ್ಳವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಇದು ರೈತರಿಗೆ ಸಂಬಂಧಪಟ್ಟ ವಿಚಾರ. 7.5 ಎಕರೆ ಭೂಮಿ ಇದ್ದವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಅನುದಾನಿತ, ಅನುದಾನ ರಹಿತ ಶಾಲೆ ನೌಕರರಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಇನ್ನು 4 ಚಕ್ರದ ವೈಟ್ ಬೋರ್ಡ್ನ ವಾಹನ, ಎಲ್ಲೋ ಬೋರ್ಡ್ ನಿಮಗೆ ಗೊತ್ತಿದೆ, ಟ್ಯಾಕ್ಸಿ ಚಾಲಕರು ಸಾಮಾನ್ಯವಾಗಿ BPL ಕಾರ್ಡ್ನ ಹೊಂದಿರ್ತಾರೆ. ಆದರೆ ಯಾರಿಗೆ ವೈಟ್ ಬೋರ್ಡ್ ವಾಹನಗಳನ್ನು ಇಟ್ಕೊಂಡವರಿಗೆ ಈ BPL ಕಾರ್ಡನ್ನು ಅಪ್ಲೈ ಮಾಡಲಿಕ್ಕಾಗಲಿ ಪಡೆದುಕೊಳ್ಳಿಕ್ಕಾಗಲಿ ಅರ್ಹತೆ ಇರೋದಿಲ್ಲ.
ಇದ್ರ ಜೊತೆಗೆ ತಿಂಗಳಿಗೆ 450 ರೂಪಾಯಿ ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ, 450 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ BPL ಕಾರ್ಡ್ ಇರೋದಿಲ್ಲ. ಈ ಲಾಸ್ಟ್ ಕಂಡೀಷನ್ ಒಂದು ರಾಜ್ಯದಲ್ಲಿ ಸ್ವಲ್ಪ ಡೌಟ್ ಇದೆ. ಯಾಕಂದರೆ ಈಗ ಈ 200 ಯೂನಿಟ್ಗಳ ಉಚಿತ ವಿದ್ಯುತ್ ಸ್ಕೀಮ್ ಅಡಿಯಲ್ಲಿ ಈ BPL APL ಕಾರ್ಡ್ನ ಲಿಮಿಟ್ ಇಲ್ದಲೇ ಅನೇಕರು ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಇದನ್ನು ಹೇಗೆ ಮೆಷರ್ ಮಾಡ್ತಾರೆ? ಅವರು ಬಳಸುವ ಯೂನಿಟ್ನ ಆಧಾರದ ಮೇಲೆ ಏನಾದರೂ ಮೆಷರ್ ಮಾಡ್ತಾರೆ? ಅದೊಂದು ಚಿಕ್ಕ ಕನ್ಫ್ಯೂಷನ್. ಎನಿವೆ, ಈ ಎಲ್ಲ ಮಾನದಂಡಗಳು BPL ಕಾರ್ಡ್ ಯಾರಿಗೆ ಸಿಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಿದೆ. ಆದರೆ 85% ಜನ BPL ಕಾರ್ಡನ್ನು ಹೊಂದಿದ್ದಾರೆ ರಾಜ್ಯದಲ್ಲಿ. ಇದನ್ನು ಹೀಗೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ಪರಿಷ್ಕರಣೆ ಮಾಡಬೇಕು ಅನ್ನೋ ವಾದ. ಆದರೆ ಈಗ ವಿರೋಧ ಪಕ್ಷಗಳ ಕಡೆಯಿಂದ ಕೇಳೋಕೆ ಸಿಗ್ತಾ ಇರುವ ಆರೋಪ ಅಂತಂದರೆ ಇದು ಕೇವಲ BPL ಕಾರ್ಡ್ನ ಪರಿಷ್ಕರಣೆ ಅಲ್ಲ, ಇದು ಡೈರೆಕ್ಟ್ಲಿ ಲಿಂಕ್ ಟು ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ತಗ್ಗಿಸಿಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರ ಮ್ಯಾನೇಜ್ ಮಾಡುವ ಸಲುವಾಗಿ ಪರಿಷ್ಕರಣೆಯನ್ನು ತರಲಿಕ್ಕೆ ಹೊರಟಿದೆ. ಆ ಮೂಲಕ ಎಷ್ಟು ಕಡಿಮೆ ಜನ BPL ಕಾರ್ಡ್ನಲ್ಲಿ APL ಕಾರ್ಡ್ನಲ್ಲಿ ಇರ್ತಾರೆ, ಅಷ್ಟು ಕಮ್ಮಿ ಖರ್ಚಾಗುತ್ತೆ ಗ್ಯಾರಂಟಿಗಳಿಗೆ ಅನ್ನೋ ಆರೋಪ ವಿರೋಧ ಪಕ್ಷಗಳು.